ವಿದೇಶಿ ನಿಧಿ ವಿನಿಮಯ ನಿಯಮವನ್ನು ಬಿಗಿಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ಮಂಡಿಸಲು ಉದ್ದೇಶಿಸಿರುವ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಅಂತಂದರೆ ಇವಾಗ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಲ್ವಾ ಸರ್ ಅದು. ಸೊ ಇದನ್ನು ಈಗ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆಯಂತೆ. ವಿದೇಶಿ ನಿಧಿಯನ್ನು ಅವಲಂಬಿಸಿರುವ ಸಂಸ್ಥೆಗಳ ಮೇಲೆ ಕೇಂದ್ರ ಸರ್ಕಾರಕ್ಕೆ ಅತಿಯಾದ ನಿಯಂತ್ರಣಗಳು ಈ ತಿದ್ದುಪಡಿ ನೀಡುತ್ತೆ ಅಂತೆಲ್ಲ ವಿರೋಧ ಪಕ್ಷದ ನಾಯಕರು NGO ಅಮೆರಿಕ ಒಬ್ಬ ಸೆನೆಟರ್ ಅದೇ ಮಾತಾಡಿದ್ದಾನೆ, ಟ್ರಂಪ್ ಬೆಂಬಲಿಗ ಅಂತೆ. ಆಮೇಲೆ ಇದನ್ನು ಕ್ರಿಶ್ಚಿಯನ್ರ ಮೇಲೆ ದಾಳಿ ಪರಿಣಾಮ ಬೀರುತ್ತೆ, ಬಿರ್ಲಿ ಹೋಗ ಅನ್ಬೇಕು, ಹೋಗ ಕಣ್ಕೊಂಡು ನೋಡಿದೀವಿ ನಿಂದಿನ ಆಟಗಳನ್ನು ಭಾಳ ಅಂತ. ನೀನು ಕಡಿದ್ರದೇನು ಕತ್ತೆ ಥರ. ನೀನು 9/11 ಆದಮೇಲೆ ಏನೇನು ರೆಸ್ಟ್ರಿಕ್ಷನ್ ಹಾಕಿದ್ಯಪ್ಪ ಅಮೆರಿಕದವನು? ಏನೇನು ರೆಸ್ಟ್ರಿಕ್ಷನ್ ಹಾಕಿದೆ ನೀನು 9/11 ಆದಮೇಲೆ? ಕಾಂಟ್ರಿಬ್ಯೂಷನ್ಸ್ ಮೇಲೆ, ಫಾರಿನ್ ಕರೆನ್ಸಿ ಮೂವ್ಮೆಂಟ್ ಮೇಲೆ ಯಾರ್ಯಾರು ದುಡ್ಡನ್ನು ಸೀಸ್ ಮಾಡಿದ್ಯಪ್ಪ? ಯಾರ್ಯಾರು ದುಡ್ಡು ಅಕೌಂಟನ್ನು ಫ್ರೀಸ್ ಮಾಡ್ಕೊಂಡ್ಯಪ್ಪ? ಸುಮ್ಮನೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳೋದು ಕಲ್ತ್ಕೋಬೇಕು. ಅಮೆರಿಕದವರು ನಾವು ಪ್ರಪಂಚ ಎಲ್ಲ ಆಳ್ತೀವಿ ಅನ್ನೋ ಕಾಲ ಹೊಟ್ಟೋಗಿದೆ, ಅದೆಲ್ಲ ನಡೆಯಲ್ಲ ಈಗ ಸುಮ್ಮನೆ. ಇನ್ನು ಇಲ್ಲಿ ಕ್ರೈಸ್ತರ ಮೇಲೆ ಏನು? ಕ್ರೈಸ್ತರ ಮೇಲೆ ಯಾಕಾಗಬೇಕು? ಕ್ರೈಸ್ತರ ಮೇಲೆ ಇಲ್ಲಿ ದುಡ್ಡು ಕಲೆಕ್ಟ್ ಮಾಡು, ಇಲ್ಲೇ ನಡೆಸು ಚರ್ಚಿನ, ಹೊರಗಡೆಯಿಂದ ಯಾಕೆ ದುಡ್ಡು ತರಬೇಕು ಅದಕ್ಕೆ? ಆಯ್ತಪ್ಪ ತರ್ತೀರಿ, ನಾಳೆ ಹಿಂದೂಗಳು ತರ್ತಾರೇನೋ, ತರಲಿ. ಏನಕ್ಕೆ ತರ್ತಾ ಇದ್ದೀವಿ ಅಂತ ಹೇಳೋ ಅಷ್ಟು ಸಮಸ್ಯೆನಾ ನಿಮಗೆ? ಶಿಕ್ಷಣ ಒಕ್ಕಟ್ಟೆ ಜನರಲ್ ರಿಜಿಸ್ಟ್ರೇಷನ್ ಮಾಡಿಸ್ತಿದ್ರು, ಈಗ ಸ್ಪೆಸಿಫಿಕ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಓಹೋ, ದುಡ್ಡು ಏನಕ್ಕೆ ಬರ್ತಿದೆ ಅಂತ ಅಕೌಂಟ್ ಕೊಡಬೇಕು. ಈಗ ಅದಕ್ಕೆ ಆ ಅಕೌಂಟ್ಗೆ ಅದು ಹೋಗ್ತಾ ಇದೆಯಾ ನೋಡಬೇಕು. ಅದಕ್ಕೆ ಇದು ಆಟ. ಅಲ್ಲಿಂದ ಪುಕ್ಕಟ್ಟೆ ದುಡ್ಡು ತಗೊಂಬ ಇಲ್ಲಿ ಕನ್ವರ್ಷನ್ಗೆ ಯೂಸ್ ಮಾಡ್ಕೊಳಕ್ಕೆ. ಯಾವನ್ಗೆ ಹೇಳ್ತೀರಿ ಬುರುಡಾನ ನೀವು ಬಂದಿಲ್ಲಿ ಏನಿಲ್ಲಿ ಕತೆ ಕಾಯ್ತಾ ಕೂತಿದಾರ ಬೇರೆಯವ್ರಲ್ಲ? ಇಷ್ಟು ದಿನ ಆಗದೆ ಇದ್ದಿದ್ದೇ ತಪ್ಪದು. ಕ್ರೈಸ್ತರ ಹಿತವನ್ನು ರಕ್ಷಣೆ ಮಾಡಬೇಕು ಅನ್ನೋದು ಅಮೆರಿಕನ ಸೆನೆಟ್ ವಾದ ಆಗೋದಾದರೆ, ಭಾರತದಲ್ಲಿ ಹಿಂದೂಗಳು ಅಥವಾ ಮೂಲ ಭಾರತೀಯರ ಇದನ್ನು ಹಕ್ಕುಗಳನ್ನು ರಕ್ಷಣೆ ಮಾಡ್ಕೋಬಾರ್ದು ಅಂತ ಹೇಳೋರು ಕಾನೂನಲ್ಲಿ ಇಲ್ವಾ? ಹಂಗಾರೆ ಮಾಡಬಾರ್ದಾ? ಯಾಕೆ ಚೈನಾಲಿ ಹೋಗಿ ಕೇಳಪ್ಪ, ನೋಡ್ತೀನಿ ನಿನ್ನ ತಾಕತ್ತಿದ್ರೆ ನೋಡೋಣ, ನಾನು ನೋಡಬಿಡ್ತೀನಿ ಅದೇನು ಕೇಳ್ತೀಯ ಚೈನಾನಲ್ಲಿ. ಅವರೆಲ್ಲ ಬಿಗಿ ಮಾಡ್ಕೊಂಡು ಬರೀ ಈ ಥರದ್ದೇ ಆಯ್ತು. ಸೇಮ್ ಇಲ್ಲಿ ದುಡ್ಡು ಮಾಡಿ ತಗೊಳ್ಳಿ, ಇಲ್ಲಿ ಸ್ಪೆಂಡ್ ಮಾಡಿ. ಕಾಂಗ್ರೆಸ್ನವ್ರು ಇಷ್ಟು ಮಾತಾಡ್ತಿರಲ್ಲ ನೀವುಗಳು, ನನ್ನ ದುಡ್ಡು ಅಂದರೆ CSR ಫಂಡಲ್ಲಿ ನನ್ನ ದುಡ್ಡು ಅಂದರೆ ಕಂಪನಿ, ಲಾಭ ಮಾಡಿದ ಕಂಪನಿ ತನ್ನ ಲಾಭದಲ್ಲಿ ಇಷ್ಟು ಪರ್ಸೆಂಟೇಜ್ ದುಡ್ಡನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಾಗಿ ದುಡ್ಡನ್ನು ಸಾರ್ವಜನಿಕ ಉದ್ದೇಶಗಳಿಗೆ ಬಳಸುವಂಥದ್ದಕ್ಕೆ ಬಳಸಬೇಕು ಅಂತ ಇಷ್ಟು ಕೊಟ್ಟಿದ್ರು. ಓಕೆ, ಅದು ಕಂಪಲ್ಸರಿ ಬೈ ಲಾ. ಮಾಡದೇ ಇದ್ದರೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ಸ್ ಜಾಗ ಮಾಡಿದ್ರು. ನನ್ನ ದುಡ್ಡು, ಇವ್ರ ಅಪ್ಪನ ಮನೆದ ದುಡ್ಡು. ಯಾವನ್ ಕಾಂಗ್ರೆಸ್ ಲೀಡ್ರು CSR ಫಂಡ್ ಅನ್ನು ಕೊಟ್ಟಿದ್ದಾನೆ, ಕರ್ಕೊಂಬನ್ರಿ ಇಲ್ಲಿ. ತಾತನ ಮನೆ ದುಡ್ಡು ಥರ ಮಾಡಿದ್ರು, ಕ್ರಿಮಿನಲೈಸ್ ಮಾಡಿದ್ರು ಅದನ್ನ. ಅಂದರೆ ಅದು ಕ್ರಿಮಿನಲ್ ಅಫೆನ್ಸ್ ಅನ್ನೋ ರೀತಿ ಮಾಡಿದ್ರು ನನ್ನ ದುಡ್ಡಿಗೆ. ಓಕೆ, ಹೊರಗಡೆಯಿಂದ ಯಾವೊಂದೋ ದುಡ್ಡು ತಗೊಂಬಂದು ನನ್ನ ದೇಶದಲ್ಲಿ ಕನ್ವರ್ಷನ್ ಮಾಡೋದು ಕ್ರಿಮಿನಲ್ ಅಲ್ವಾ? ಯಾವ ನ್ಯಾಯ ಸರ್? ಕ್ರಿಮಿನಲ್ ಅಲ್ವಾ? ಯಾರು ಹೇಳ್ತಿದ್ದೀರಿ? ಯಾವೊಂದೋ ಮಾತು ಕೇಳ್ಕೊಂಡು ದೇಶ ನಡೆಸೋಕ್ಕಾಗಲ್ಲ. ಕರೆಕ್ಟ್. ಈ ದೇಶದ ಮೂಲ ಕ್ಯಾರೆಕ್ಟರ್ ಏನಿದೆ ಅದನ್ನು ಉಳಿಸ್ಬೇಕಾದ್ರೆ ಆ ನಿಯಮಗಳು ಬರಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಯಾವನಾರು ಅಪೋಸ್ ಮಾಡಲಿ, ಅದ್ರದ್ದು ಏನೇ ಆಗೋಗ್ಲಿ. ಎಸ್.